ಅದಕ್ಕೆ ಬಾಬಾ ಏನ್ ಬಾಬಾ ನೀನ್ ಇವತ್ತು ನನಗೆ ಕಾಫಿ ಸರ್ವ್ ಮಾಡ್ತಾ ಇದ್ವಿ. ನಿಂಗೆ ಬೈಕ್ ಮಗ ಮುಂಚೆ ಅಲ್ಲೇ ಹೇಳಿದ್ರೆ ಕೊಡಿಸಿದ್ನಲ್ಲ ಟೀನಾ ಅಲ್ಲೇ ಲಗ್ಗೆರೆ ಬ್ರಿಡ್ಜ್ ಮೇಲೆ ಇತ್ತು. ನಂಗೆ ಬೇಕು ಐಸ್ ಕ್ರೀಮ್. ಆಯ್ತು ನೋಡು ನಾನು ಸೋತೆ ಆಯ್ತು. ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವಿಬ್ಬರು ಸಖತ್ತಾಗಿದ್ದೀವಿ. ನೀವು ಹೇಗಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ನೀವೆಲ್ಲರೂ ಕೇಳ್ತಿದ್ದಂಥ ವಿಡಿಯೋ ಸೇಯಿಂಗ್ ಎಷ್ಟು ದಿವ್ಯಾ ಮಾಡಿ ಮಾಡಿ ಅಂತ ಹೇಳಿ ಇವತ್ತು ನಮ್ಮ ಸಿನಿಮಾ ರೆಡಿ ಆಗಿದ್ದಾನೆ. ನೀವು ಕೇಳಿದಕ್ಕೆ ನಾನು ಬಲಿಕಪ್ಪಕ್ರ 24/7 ಆಯ್ತಾ? 24 hours ನಾನು ಹೇಳಿದಕ್ಕೆಲ್ಲ 12 hours ಸಾಕು. ಯಾಕೆ ಬಂದ್ಬಿಡು. ಹೌದು ಸ್ವಾಮಿ ಅನ್ಬೇಕು, ಓಕೆನಾ? ಅವೆಲ್ಲ ಆಗಲ್ಲ ನನಗೆ. ಓಕೆ, 24 ಗಂಟೆ ನಾನು ಹೇಳಿದ್ದನ್ನೆಲ್ಲ ಮಾಡ್ಬೇಕು, ಆಯ್ತಾ? ಓಕೆ, ನಾನು ಹೇಳ್ದಂಗೆಲ್ಲ ಕೇಳಬೇಕು ಫ್ರೆಂಡ್ಸ್. ಇವನು ಮಾಡ್ತೀನಿ ನಾನು, ಓಕೆನಾ? ಸೊ ಈ ವ್ಲಾಗ್ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಕಂಪ್ಲೀಟ್ ಆಗಿ ನೋಡಿ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕೊಟ್ಬಿಡೋಣ. ನಾನು ರೆಡಿ ಆಗ್ತಿದ್ದೀನಿ, ನೀವು ವಿಡಿಯೋ ನೋಡಕ್ ರೆಡಿ ಆಗಿ. ಆಯ್ತು. ಫಸ್ಟ್ ಸೇಯಿಂಗ್ ಎಸ್ ಅನ್ನೋ. ಇವಾಗಲೇ ನಾನು ಸ್ಟಾರ್ಟ್ ಮಾಡ್ತೀನಿ. ಎಸ್ಸಾ ಹೇಳಿದ್ದೀವಿ ಅವರೇ. ನಂಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಡು ಪ್ಲೀಸ್. ಕಾಫಿ ಯಾ ಕುಡಿಬೇಕು ಫುಲ್ಲು. ಏನು ಕಾಫಿನ ನೀನಿಗೆ ಮಾಡ್ಕೊಡು ಅಂತ ಅಂದೆ. ಮಾಡ್ಕೊಡ್ಬೇಕು ಕಾಫಿನ. ಅದೇ ನೀನು ಕುಡಿಬೇಕು. ನಾನು ಕುಡಿತೀನಿ. ಆಯ್ತು ಬಾ. ಓಕೆ ಫ್ರೆಂಡ್ಸ್, ಕಾಫಿ ಮಾಡ್ಕೊಡ್ತೇನೆ. ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಸ್ಟಾರ್ಟ್ ಮಾಡೋಣ ಕಾಫಿ. ಟೈಮ್ ಇಲ್ಲ. ಈಗ ಟೈಮ್ ಎಷ್ಟು ತೋರಿಸಿ ಇವಾಗ ಇರೋ ಟೈಮ್ ಬಂದ್ಬಿಟ್ಟು 2:36. ತೋರಿಸು. ಆಫ್ ಮಾಡಿತ್ತಲ್ಲ. ಓಕೆ ಓಕೆ, 2:15 ನಾಳೆ ಮಧ್ಯಾಹ್ನ 2:15 ತನಕ ನಾನು ಹೇಳ್ದಂಗೆಲ್ಲ ಕೇಳಬೇಕು ಅವನು, ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಅಲ್ಲಿ ಕೂತಿರ್ತೀನಿ. ಕಾಫಿ ಮಾಡ್ಕೊಂಡು ತಗೊಂಡ ಕಾಫಿ ಕೊಟ್ಟು ನಾವು ಅವ್ರು ಮಾಡ್ಕೊಂಡು. ಬಟ್ ಏನು ಮಾಡ್ತೀವಿ, ಮನೇಲಿ 4 ಜನ ಅವ್ರು ಬಿಟ್ಬಿಟ್ರೆ ಅವರು ಬೇಜಾರಾಗ್ತಾರೆ. ಸೊ ಅವ್ರಿಗೂ ಸೇರ್ಸ್ ಮಾಡ್ತಾ ಇದ್ದೀನಿ. ಗುಡ್ ಬಾಯ್. ಗ್ಯಾಸ್ ಆಫ್ ಮಾಡು, ಗ್ಯಾಸ್ ವೇಸ್ಟ್ ಆಗಲ್ಲ. ನೀನು ಕಾಫಿ ಹೆಂಗೆ ಬರ್ಬೇಕು ಹೇಳು. ಏನು ಅಲ್ಲ, ಆ 1 ಆ 2 ಆ 3 ಅಂತ 10 ಎಣಿಸ್ಕೊಂಡು ತಗೋಬೇಕು. 2 ಆ 3 ಆ 4 5 6 ಆ 7 ಆ 8. ಫಸ್ಟ್ ಅವ್ರಿಗೆ ಕೊಟ್ಬಿಡ್ಬಾ. ಬಾಬಾ ಏನ್ ಬಾಬಾ ನೀನ್ ಇವತ್ತು ನನಗೆ ಕಾಫಿ ಸರ್ವ್ ಮಾಡ್ತಾ ಇದ್ವಿ. ನಾನು ಒನ್ ಡೇ ಬಿಟ್ಟು ನೋಡು, ಆಮೇಲೆ ಮಾಡಿಸ್ತೀನಿ. ಅವ್ರ ಕೈಲಿ ಮಾಡಿಸ್ತಾಳೆ. ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಇನ್ನೊಂದ್ಸತಿ ಮಾಡ್ಕೊಡ್ಬೇಕು. ತಗೋ ಕುಡಿಸ್ಬೇಕು ನೀನೇ, ನನ್ಗೆ ಕುಡಿಯೋಕ್ಕಾಗಲ್ಲ. ಕಾಫಿ ಕುಡಿಸ್ಬೇಕು. ವಿಡಿಯೋ ಐತೆ ಹೆಂಗಿಲ್ಲ ಎಲ್ಲ ನೆನೆಸ್ಕೊಳ್ಬೇಕು. ಒಂದು ಇಲ್ಲ ಸುಮ್ಮನೆ ಸ್ವಲ್ಪ ಇದು ಮಾಡ್ತೀಯಾ, ಸುಡುತ್ತೆ. ರುಬ್ಬು ಕುಡಿಸು. ನನ್ನ ತಪ್ಪೆ ತಣ್ಣಗಾಗುತ್ತಲ್ಲಿ. ಇರ್ಲಿ ಪರವಾಗಿಲ್ಲ. ಇದೆಲ್ಲ ಜಾಸ್ತಿ ಆಗ್ಬಿಡ್ತಿದ್ವಿ. ವಿಡಿಯೋ ಎಡಿಟ್ ಮಾಡಕ್ ಆಗಲ್ಲ ಕಣೆ, ನಿಮ್ಗೆ ಗೊತ್ತಾಗ್ತಿಲ್ಲ. ಬೇಡ ಬಿಡು, ನನಗೆ ಭಯ. ಫ್ರೆಂಡ್ಸ್ ಒಯ್ದು ಬಿಡ್ತಾನೆ ಅಂತ ನಾನೇ ಕುಡ್ಕೊತೀನಿ. ಆ ಭಯ ಇರಲಿ. ಈಗ ಅವನ್ನ ಕರೆಸಿ ಸ್ವಲ್ಪ ಕಾಲು ಒತ್ತಿಸ್ಕೊಳ್ಳೋಣ ಅಂತ. ಕಾಲು ತುಂಬ ನೋವ್ತಿದೆ ಫ್ರೆಂಡ್ಸ್, ಅದಕ್ಕೆ ಒತ್ತಿಸ್ಕೊಬಾರ್ದಾ? ಚಿನಿಮಾ ಬಾ ಇಲ್ಲಿಗೆ. ಬಾ ಬೇಗ. ಚಿನಿಮಾ ಕಾಲು ತುಂಬ ನೋವ್ತೈತೆ. ಕಾಲು ಹೊತ್ತಿರ ನಿನ್ನ ವಾಯ್ಸ್ ಕಮ್ಮಿ ಆಯ್ತು. ಐಎಸ್ ಕಮ್ಮಿ ಒಂಚೂರು ಹೊತ್ತು ಪ್ಲೀಸ್. ಏನಾಗಲ್ಲ, ಒಂಚೂರು ಹೊತ್ತು. ಕಾಲು ಹೊತ್ಬೇಕಂತೆ. ಬಾಡಿ ಸಾಫ್ಟ್ ಇದೆ ನನ್ನ ಬಾಡಿ, ಪ್ಲೀಸ್. ನೋಡಿ ಫ್ರೆಂಡ್ಸ್, ಏನೇನು ಮಾಡಿಸ್ತೋಳು ಇವಳು. ನಾನು ಕೊಡ್ತೀನಿ ಕೆಲಸ. ನೀನು ಯಾಕೆ ನನ್ನ ಕಾಲ್ಗೆ ಒಂದು ಪಪ್ಪಿ ಕೊಡ್ಬಾರ್ದು? ತೊಳೆದಿಲ್ವ ಯಾವನಿಗೆ ಗೊತ್ತ. ಒಂದ್ ವಾರ ಆಯ್ತು ಸ್ನಾನ ಮಾಡಿ. ಕೊಡ್ಬೇಕು. ಸುಮ್ಮನೆ ಕೊಡ್ಬೇಕಂದ್ರೆ ಕೊಡ್ಬೇಕು. ಯಾವ ನನಗೆ ಹಿಂಸೆ.
ಅಲ್ಲಲ್ಲ ಪಾದಕ್ಕೆ ದೇವತೆ. ನೀನಂತೆವ್ವ. ನಂಗೆ ಬೇಜಾರಾಗ್ತದೆ, ಮನೋರಂಜನೆ ಬೇಕು ನನಗೆ. ಬೇಗ ಹೇಳು, ಇಲ್ಲ ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಮಾಡು, ಹಾಡು ಹೇಳು. ಕಡಲಿಗೆ ಅಂಬಲಿಸಿದೆ ವನ. ನಡೀರು ಲಗ್ಗೆರೆ ಬ್ರಿಡ್ಜ್ ಮೇಲೆ ಹೋಗ್ತಿದ್ದಂಗೆ ನಿಂಗೈತೆ. ಫ್ರೆಂಡ್ಸ್, ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. RR ನಗರ್ಗೆ ಹೋಗ್ತಿದ್ದೀವಿ. ನಾವು ಮನೆ ಸರ್ಚ್ ಮಾಡ್ತಿದ್ದೀವಿ, ಆ ಕಡೆ ಎಲ್ಲಾದರೂ ಸಿಗುತ್ತಾ ಅಂತ ಹೇಳಿ. ಹಾಗೆ ಇವನಿಗೆ ಟಾಸ್ಕ್ ಕೊಟ್ಟಂಗೂ ಆಗುತ್ತೆ. ಈಗ ನಮ್ಮ ಲಗ್ಗೆರೆ ಬ್ರಿಡ್ಜ್ ಮೇಲೆ ನಿಲ್ಲಿಸ್ಬಿಟ್ಟು ಇವ್ನಿಗೊಂದು ಟಾಸ್ಕ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್. 10 ಬಸ್ಗೆ ಹೊಡಿ, 10 ಬಸ್ಗೆ ಬೇಗ ಹೊಡಿ, ಹೊಡಿ ಬೇಗ ಹೊಡಿ ಬೇಗ. ನೋಡಿ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇರ್ತಾರೆ. ಇವನು ಬಸ್ಗೆ ಹೊಡೆದವನು ಇಲ್ಲಿ ಹೊಡೆದ ಬಸ್ಗಿನ. ರೆಡಿಯಾಗಿರೋ ಒಂದು 5 ನಿಮಿಷ ನಾಗರಬಾವಿ ಬ್ರಿಡ್ಜ್ ಹತ್ರಕ್ಕೆ ಹೋಗ್ತಿದ್ದಂಗೆ. ಫ್ರೆಂಡ್ಸ್, ಇದು ಸುಮ್ನಳ್ಳಿ ಬ್ರಿಡ್ಜು, ಇನ್ನೇನು ನಾಗರಬಾವಿ ಬ್ರಿಡ್ಜ್ ಬರುತ್ತೆ. ಸಿನಿಮಾ ರೆಡಿನಾ? ಇಳ್ಕೊ ಸಿನಿಮಾ. ಇಳ್ಕೊಂಡು ನಾವು ಕಾರ್ ನಿಲ್ಸೋ ತನಕ ನಮ್ಮ ಹಿಂದೆ ಓಡ್ಬಾ. ನೀವು ಹಂಗಂತ ಏನು ಕಿಲೋಮೀಟರ್ ಗಟ್ಟಲೆ ಓಡ್ ಬರಕಾಗುತ್ತಾ? ಇಲ್ಲಿ ಆಯ್ತು, ತುಂಬಾ ದೂರ ಏನು ಹೋಗಲ್ಲ. 100 ಮೀಟರ್ ಅಷ್ಟೇ. ಸಾಕಣೆ ಸಾಕು ನಿಲ್ಸ್ತೀವ್ಯಾ ನಿಲ್ಸಂತು ಈಸಯ್ಯೋ ಆಗಲ್ಲ ಹೋದೆ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೌದು, ಯಾರೋ ಮೂವಿ ಶೂಟಿಂಗ್ ಏನೋ ಎಲ್ಲ ನೋಡ್ತಾ ಇರ್ತೀವಿ. ಸಿನಿಮಾ ಅಲ್ಲಿ ವೈಟ್ ಕಲರ್, ಆ ವೈಟ್ ಕಲರ್ ಡ್ರೆಸ್ ಹುಡುಗಿದಾರಲ್ಲ, ನಿಮ್ ಟಾಪ್ ಸಖತ್ತಾಗಿದೆ. ನೀವು ಸೂಪರ್. ಹೇಳ್ಬಾರ ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ಈ ಹುಡುಗಿ ಇವ್ರಿಗೆ ಹೇಳ್ಬೇಕು, ಲುಕಿಂಗ್ ಸೋ ನೈಸ್ ಅಂತ ಹೇಳು. ಕಮಾನ್. ಮೇಡಮ್, ನಿಮ್ ಡ್ರೆಸ್ಸಿಂಗ್ ಸ್ಟೈಲ್ ಚೆನ್ನಾಗಿದೆ, ಡ್ರೆಸ್ಸಿಂಗ್ ಸ್ಟೈಲ್ ಚೆನ್ನಾಗಿದೆ, ಡ್ರೆಸ್ಸಿಂಗ್ ಸ್ಟೈಲ್ ಚೆನ್ನಾಗಿದೆ ಅಂತೆ. ವೆಲ್ಕಮ್. ಆದ್ರೆ ಚೆನ್ನಾಗಿದೆ. ಹೇಳಮ್ಮ. ಈಗ ಲೋಕ ಇಬ್ರು ಬರ್ತಿದಾರಲ್ವಾ, ಅವ್ರನ್ನ ಮಾತಾಡ್ಸ್ಕೊಂಡು ಅಲ್ಲೇ ರೋಡಲ್ಲಿ ನೀನು ಅವ್ರದ್ದು ಶರ್ಟ್ ಬಿಚ್ಚಿಸ್ಬೇಕು. ಅವ್ನು ಬಿಚ್ಚಿಸ್ಬೇಕ? ನಾನು ನೀ ಅವ್ರದ್ದು ಬಿಚ್ಚಿಸ್ಬೇಕು. ನಿಂದು ಬಿಚ್ಚು ಅಂತ ಹೇಳ್ತೀರಾ ನೋಡ್, ನಾನು ಲೋಕಿಬ್ರದ್ದು ಬಿಚ್ಚಿಸು ಅಂತ ಹೇಳ್ತಿದ್ದೀನಿ. ಬಿಚ್ಚಿಸ್ಬೇಕು. ಅವ್ನು ಹೇಳ್ತೇನೆ ಬಟ್ಟೆ ಬಿಸಕ್ಕೆ ನಮ್ಮನ್ನ ಡೌಟ್. ಫ್ರೆಂಡ್ಸ್ ಕೇಳ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಬಿಚ್ಚಕ್ಕೆ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಏನು ಮಾಡ್ತಾನೆ ಗೊತ್ತಿಲ್ಲ. ಮಾಡಿಸ್ಲೇಬೇಕು. ಹೌದಾ? ಮಾಡಿಸಿಲ್ಲ ಅಂದ್ರೆ ನೀನು ಔಟು. ನನಗೆ 3 ಜೊತೆ ಬಟ್ಟೆ ಕೊಡಿಸ್ಬೇಕು. ಕೊಡ್ಸೋ ಬದಲು ಇದು ಬಟ್ಟೆ ಬಿಸೋದೇ ಬೆಸ್ಟು. ಆಯ್ತು, ಬಿಚ್ಚಿಸ್ತೀನಿ. ಆಯ್ತು. ಏನ್ ಸಮಾಚಾರ? ಏನಿಲ್ಲ, ಒಂದು ಟಾಸ್ಕ್ ಕೊಟ್ಟಳೆ ದಿವ್ಯಾ ನನಗೆ.
ಶರ್ಟ್ ಬಿ ಶರ್ಟ್ ಆಗೋಬೇಕು ನೀನು. ಇಲ್ಲಿ ಪಬ್ಲಿಕಲ್ಲಿ ಇವು ಪಬ್ಲಿಕಲ್ಲೇ ಕಾರ್ ಒಳಗಲ್ಲ. ಹೊಟ್ಟೆ ಎಲ್ಲ ಕಾಣೋದು ಒಳಿ ಕೇಳ್ಕೊ, ಹೊಟ್ಟೆ ಒಳಿ ಕೇಳ್ಕೊ. ಅಲ್ಲಿ ನನಗೆ ಅಲ್ಲರೂ ಕಾರಲ್ಲ ಬಿಚ್ಬೋದು, ಇಲ್ಲೇ ಬಿಚ್ಚಬೇಕಂತೆ. ನಾಲ್ಕು ತೆಗಿಸ್ತಿದ್ದಿಲ್ಲ ಅಂತ ಬರೀದೀನಿ. ಏನಾಗಲ್ಲ, ಬಿಚ್ಬಿಟ್ಟು ಹೊಟ್ಟೆ ಹಿಂಗೆ ತೋರಿಸ್ಬಿಟ್ಟು ಹಾಕೊಂಬಿಡು. ನಾನೆಲ್ಲ ಒಬ್ಬನೇ. ನಾನು ಎಷ್ಟಲ್ಲಿ ಇಲ್ಲಿ ನಾನು ಎಷ್ಟು, ನಾನು ಮುಂದಿನ ಕಡೆ, ನಾನು ಮುಂದೆ ಬಿಚ್ತೀನಿ, ಇಲ್ಲಿ ಬಿಚ್ಚು ಅಲ್ಲ ಬಿಚ್ಬಿಟ್ಟು ಮತ್ತೆ ಹಾಕೋ. ಬ್ರೋ ನಾನು ಹೇಳಿದ್ದು ಬರೀ ಶರ್ಟ್ ಬಿಚ್ಚು ಅಂತ ಬ್ರೋ. ಇವ್ರು ಶರ್ಟ್ ಬಿಚ್ಚು ಎತ್ಕೊಂಡು ಓಡ್ ಬಂದವ್ ಇವ್ರು. ಅಷ್ಟೇ ಎಕ್ಸ್ಟ್ರಾ ಮಾಡ್ದ ಫ್ರೆಂಡ್ಸ್. ನಾನಂತೂ ಕಣ್ಣೀರು ಬರೋಲ್ಲ, ನಗಾಡಿದ್ದೀನಿ, ಉಸಿರು ಕಟ್ಬಿಡ್ತು ನನಗೆ. ಫ್ರೆಂಡ್ಸ್, ಇಲ್ಲಿ ಗೋಪಾಲನ್ ಆರ್ಕಿಡ್ ಇದೆ, ಇಲ್ಲಿ ನಮ್ಮ ಹುಡುಗ ಇದ್ದಾನೆ. ಈಗ ಮಾರಳಕ್ಕೆ ಕರ್ಕೊಂಡೋಗಿ ಜಿಂಗಲ್ ಲಕ 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 ಹೂ ಹಾ ಅಂತ ಹೇಳಿಸ್ತೀನಿ. ಜೋರಾಗಿ ಹೇಳ್ಬೇಕು. ಡ್ಯಾಮೇಜ್ ಇವಳು ಮಾನೊಳಗೆ ನನ್ನ ಮಾನ ಮರ್ಯಾದೆ ಯಾಕೆ ಮಾಡ್ತಾಳಲ್ಲ ಇವಳು. ತಗೊಂತಾರಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ಜಿಂಗಲ್ ಲಕ 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 ಹೂ ಹಾ ಅನ್ಬೇಕು. ಹೆಂಗೆ ಎಲ್ಲ ಆಚೆ ಬಂದು ನೋಡ್ತಾರೆ. ಜಿಂಗಲ್ ಲಕ 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 ಹೂ ಅನ್ಬೇಕು. ಆ ಆಂಟಿ ತೋರಿಸ್ಕೊಂಡ ಜೋರಾಗಿ ಇಲ್ಲ, ಮೈಕ್ ಇಲ್ವಾ ಅವನ ಹತ್ರ? ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ಮಾಡ್ಬೇಕು. ಮೈಕ್ ತರೋದಲ್ವಾ ಸಚ್ಚು? ರೆಕಾರ್ಡ್ ಮಾಡ್ಕೊಂತಾನೆ. ಎಲ್ಲ ನನ್ನ ನೋಡ್ತಾರೆ. ಫ್ರೆಂಡ್ಸ್ ಹೋಗ್ತಾರೆ, ಫ್ರೆಂಡ್ಸ್ ನಾವು ಸೈಡ್ ನಿಂತ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಇವನಿಗೋಸ್ಕರ ಅಂತಾನೆ ಇವತ್ತು ಹೀಲ್ಸ್ ಹಾಕೊಂಡ್ಬಂದಿದ್ದೀನಿ. ಈಗ ಇವರು ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾರೆ, ನಾವು ಕೆಳಗಡೆ ಹೋಗ್ತೀವಿ. ನೀವಲ್ಲಿ ನೋಡ್ಬೋದು, ಫುಲ್ ಸ್ಟೇಜ್ ಥರ ರೌಂಡಾಗಿ ಸೆಟಪ್ ಇದೆ, ಎಲ್ಲರೂ ಕೂತಿದ್ದಾರೆ. ನಾನು ಕೆಳಗಡೆ ಹೋಗ್ಬಿಟ್ಟು ಈ ಸ್ಲಿಪ್ಪರ್ನ ಇವ್ರಿಗೆ ಕೊಡ್ತೀನಿ. ಇವ್ರು ಇದನ್ನ ಹಾಕೊಂಡು ಬ್ಯಾಂಕಾಕ್ ಮಾಡಬೇಕು. ಅಲ್ಲಿ ಜೊತೆ ನಡ್ಕೊಂಡ್ಬರ್ತೀನಿ ಅಷ್ಟೇ. ನನ್ನ ಜೊತೆ ಇಲ್ಲ, ನೀವು ಒಬ್ಬನೇ ನಡ್ಕೊಂಡು ಓಡಾಡಬೇಕು. ನಾನು ಕೊಡ್ತೀನಿ ಅಲ್ಲಿ ಹೋಗ್ಬಿಟ್ಟು. ಹೆಂಗ ಅನಿಸ್ತಿದೆ ಸೇವಿಂಗ್ ಮಗ ಅಲ್ಲಿ ಎಷ್ಟೊಂದ ಫ್ರೆಂಡ್ಸ್, ಇವಾಗ ಏನಂತಂದರೆ ಇಲ್ಲಿ ನನ್ನ ಹಿಂದೆಗಡೆನೇ ಬಾಟಾ ಶೋರೂಮ್ ಇದೆ. ಇವನು ಈಗ ಹುಡುಗಿ ಸ್ಲಿಪ್ಪರ್ ಹಾಕೊಂಡು ಹೋಗ್ಬಿಟ್ಟು, ನಾನು ಹುಡುಗಿ ಸ್ಲಿಪ್ಪರ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ನನಗೆ ಹುಡುಗರು ಸ್ಲಿಪ್ಪರ್ಸ್ ತೋರಿಸಿ ನಾನು ತೊಗೋಬೇಕು ಅಂದ್ಬಿಟ್ಟು ಕೇಳಬೇಕು ಅನ್ನೋ ರಿಯಾಕ್ಷನ್ ನಿಮಗೆ ಇರುತ್ತೆ, ನೋಡೋಣ. ಆ್ಯಂಡ್ ಇವ್ರಿಗೆ ಏನು ಕೇಳ್ತಾರೆ ನೋಡೋಣ. ಅಡಿನಾ ಯಾಕೋ ಮಾಡ್ತೀರಾ? ಹೌದಾ? ನಾವಿಲ್ಲಿ ದೂರದಲ್ಲಿ ಇರ್ತೀವಿ ಫ್ರೆಂಡ್ಸ್, ನೀನು ಹೋಗ್ಬೇಕು. ಹೆಂಗೆ ನಡ್ಕೊಂಡು ಯಾರು ಹುಡುಗಿ ಬರ್ತಾರೆ, ಆಮೇಲೆ ಹಾಕೊಂಡು ಹೋಗ್ತೀವಿ. ನಾನು ಮರ್ತ್ಬಿಟ್ಟು ಹುಡುಗಿ ಸ್ಲಿಪ್ಪರ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಹುಡುಗರು ಸ್ಲಿಪ್ಪರ್ ಬೇಕು. ಎಲ್ಲಿದೆ? ಚೆನ್ನಾಗಿದೆಯಾ ಫ್ಯಾಷನ್ನು? ಎಲ್ಲಿ ನೋಡಿದ್ದೀರಾ? ಹೌದಾ? ಕಂಡಿಡಿದ್ಬಿಟ್ರು ಅಲ್ಲೇ ವಿಡಿಯೋ ಮಾಡ್ತಿದ್ರು ನಿಂತ್ಕೊಂಡು. ನನಗೆ ಇದು ಕೊಟ್ಟಿದ್ರು ಅವರು, ಈ ಥರ ಹೋಗ್ಬಿಟ್ಟು ಕೇಳಬೇಕು ಅಂತ. ಅದಕ್ಕೆ ಟಾಸ್ಕ್ ಕೊಟ್ಟಿದ್ರು ನನಗೆ. ಅಲ್ಲಿ
ನಾವು ಇಟ್ಕೊಂಡು ವಿಡಿಯೋ ಮಾಡ್ತಿದ್ದು ನೋಡ್ಬಿಟ್ರು ಅವರು ಬಟ್ ನಡ್ಕೊಂಡು ಬಂದಲ್ಲ ಒಳಗಡೆ ಹೋಗ್ಬಿಟ್ಟು ಕೇಳಿದ್ನಲ್ಲ ಏನಾಯ್ತು ಅಂತ ಕೇಳೋಣ ಇರಿ ಏನಾಯ್ತು ಅದಕ್ಕೆ ಸ್ಟಾರ್ಟಿಂಗ್ ಅವ್ರಿಗೆ ನಗು ಬಂತು ಅವಾಗ ಕಂಡಿಡಿದ್ರು. ಫ್ರೆಂಡ್ಸ್ ಈಗ ಅಲ್ಲಿ ಶಾಪಲ್ಲಿ ಹುಡುಗಿ ಇದ್ದಾರಲ್ಲ ಅವರಿಬ್ಬರಲ್ಲಿ ಒಬ್ಬ ಹುಡುಗರಿಗೆ ಐ ಲವ್ ಯು ಅಂತ ಹೇಳಿ ಇವನು ಐ ಲವ್ ಯು ಟು ಅಂತ ಹೇಳಿಸ್ಕೊಂಡು ಏಯ್ ಕ್ಯಾರೆಟ್ ನೋಡ್ಬಿಡ್ತೀನಿ ಒಳ್ಳೆ ಟೂರು ಏಯ್ ಕ್ಯಾರೆಟ್ ನೋಡ್ಬಿಡ್ತೀನಿ ಒಳ್ಳೆ ಟೂರು ಹೇಳ್ಬಿಡ್ತಾರಂತ ನಾನು ಒಳ್ಳೆ ಟೂರ್ ಹೇಳ್ಕೊಂಡು ನೋಡ್ಬೇಕಂತ ಹೇಳ್ಬೇಕು ಫ್ರೆಂಡ್ಸ್ ಅದೇ ಮಾಡಬೇಕು ಟಾಸ್ಕ್ ಅದೇ ನೀನು ಒಪ್ಕೊಂಡ್ರೆ ಹೆಚ್ಚು ನಾನು ಅವರೆಲ್ಲ ಪೊಲೀಸ್ ಅದಷ್ಟೇ ಅದೇ ಫ್ರೆಂಡ್ಸ್ ಫಸ್ಟ್ ನೀನು ಐ ಲವ್ ಯು ಹೇಳಾದ್ಮೇಲೆ ನೀನು ಅವರಿಗೆ ಮೇಲು ಐ ಲವ್ ಯು ಟು ಅಂತ ಹೇಳಿ ಅಂತ ಕೇಳು ಅವ್ರು ಹೇಳಿದ್ರೆ ಓಕೆ ಹೇಳಿಲ್ಲ ಐ ಲವ್ ಯು ಟು ಬ್ರದರ್ ಅಂತ ಹೇಳಮ್ಮ ಅಂತ ಅಲ್ವಾ ಬ್ರೋ ಓಕೆ ಅಲ್ವಾ ಸೈಡಿಗೆ ಬಾ. ಯಾವೂರು ಕೊಯಮತ್ತೂರಾ ಕೇಳಿದೆ ನಾನು ಕೊಯಮತ್ತೂರು ಜಾಸ್ತಿ ಓಡಾಡ್ತಿದ್ದೆ. ಐ ಲವ್ ಯು ಮಾ ಒಳ್ಳೆ ಐ ಲವ್ ಯು ಬ್ರದರ್ ಅಂತ ಹೇಳ್ಬಿಡು ಒಂದ್ಸಲಿ ಟು ಐ ಲವ್ ಯು ಅಣ್ಣ ಅಂತ ಹೇಳ್ಬಿಡು ಒಂದ್ಸಲಿ ಟಾಸ್ಕ್ ಕೊಟ್ಟಿದ್ರು ಮಾಡುವಂತ ವಿಡಿಯೋ ಮಾಡ್ತಾರೆ ಐ ಲವ್ ಯು ಟು ಅಣ್ಣ ಅಂದ್ಬಿಡುವ ಅಣ್ಣ ಅಂದ್ಬಿಡು ಅದನ್ನೇ ಅಣ್ಣ ಅಂತ ಸರಿ ನೀವು ಬರ್ರಿ ನನ್ನ ಲವರ್ಗೆ ಅವಳೇ ಹೇಳೋಳೆ ಹೇಳುವಂತ ಐ ಲವ್ ಯು ಟು ಅಣ್ಣ ಅಂದ್ಬಿಡವ ಸಾಕು ಅಣ್ಣ ಲವ್ ಯು ಅಣ್ಣ ಅಂತಾನೆ ಹೇಳ್ತಲ್ಲ ನಮಗೆ ಅಣ್ಣ ಅಂದು ಓದಿ ಅಣ್ಣ ಲವ್ ಯು ಅಣ್ಣ ಐ ಲವ್ ಯು ಟು ಅಂತ ಹೇಳ್ಬೋದು ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು ಸೊ ಮಚ್ ನಿಮಗೆ ಫ್ರೆಂಡ್ಸ್ ನನಗಿವಾಗ ಹೊಟ್ಟೆ ಎಸಿತಿದೆ ಅದಕ್ಕೆ ಇಲ್ಲೊಂದು ತಳ್ಳಗಾಡಿ ನೋಡಿದೆ ಇಲ್ಲಿ ನಿಲ್ಸಿದ್ದೀನಿ ನಮ್ಮ ಸಿನಿಮಾ ನನಗೆ ಇಲ್ಲಿ ಊಟ ಕೊಡಿಸ್ಬೇಕು ಚಿಕ್ತಿದೆ ಕೊಡಿಸ್ತೀನಿ ಬಿಡು ಏನು ಬೇಕು ಕೊಡಿಸ್ತೀಯಾ ನಾನು ಹೇಳ್ದಂಗೆ ಕೊಡಿಸ್ಬೇಕು ಪಕ್ಕ ಫ್ರೆಂಡ್ಸ್ ಇವನು ಇವಾಗ ಅವ್ರಿಗೆ ದುಡ್ಡು ಕೊಡದೆ ನಮ್ಮ 4 ಜನಕ್ಕೆ ಊಟ ತಗೋಬೇಕು ದುಡ್ಡು ಕೊಡ್ತಿಲ್ಲ ಹೆಂಗೆ ತಗೊಂಬತ್ತಾರೆ ಇವಾಗ ಕೊಡ್ತಾರೆ ಹೋಗ್ಬಾ ದುಡ್ಡು ಕೊಡ್ತಾ ಅಂಬತ್ತೀನಿ ಬಗ್ಗೆ ದುಡ್ಡು ಕೊಡ್ತಾರೆ ಯಾರು ತಗೊಂಬತ್ತಾರೆ ಯಾರು ಕೊಡ್ತಾರೆ ಎಸ್ ಆರ್ ನೋ ಅಷ್ಟೇ ಎಸ್ ಆರ್ ನೋ ಇಲ್ಲಿ ಬೇಕಾದ್ರೆ ಇಲ್ಲಿ ಎಸ್ ಆರ್ ನೋ ಮಾಡ್ತೀಯಾ ಇಲ್ವಾ ಮಾಡ್ತೀಯಾ ಇಲ್ವಾ ಏನು ಒಬ್ಬನೇ ತಿನ್ಕೊಂಬತ್ತೀನಿ ದುಡ್ಡು ಕೊಡ್ತಲ್ಲ ಇಲ್ಲ ಏನಾದ್ರು ಮಾಡಿ ನಮ್ 4 ಜನಕ್ಕೆ 1 2 3 4 ಜನ ಇದೀವಿ 4 ಜನಕ್ಕೆ ಯಾರು ಕೊಡ್ತಾರೆ ದುಡ್ಡಿಲ್ದೇನೆ ತಗೋಬೇಕು. ತರ್ತಾನ ನಮ್ಗೆ ಇವತ್ತು ಊಟ ಆಗತ್ತಾ ಆಯ್ತಾ ಇದೀವಿ ನಾವು ತರ್ತಾನ ಇಲ್ವಾ ಅಂತ ಹೊಟ್ಟೆ ಎಸ್ಕೊಂಡು ಅವ್ರು ಕೊಡಲ್ಲ ನನ್ನ ಪ್ರಕಾರ ಕೊಡಲ್ಲ. ಅವ್ರು ಯಾಕೋ ಕೊಡೋ ತರ ಕಾಣ್ತಾ ಇಲ್ಲ ಅಲ್ವಾ ಫುಲ್ ಸೀರಿಯಸ್ ಆಗ್ಬಿಟ್ಟವ್ರೆ ಅಕ್ಕ. ಒಂದೂವರೆ ಅವರ್ ಆಗೋಯ್ತು ಫ್ರೆಂಡ್ಸ್ ಒಪ್ಪಿಲ್ಲ ಅವ್ರಿನ್ನ ಇಸ್ಕೊಂಬಿಟ್ಟ ಫ್ರೆಂಡ್ಸ್. ಹೆಂಗೆ ನಮ್ ಕೆಪಾಸಿಟಿ ಏನ್ ಹೇಳ್ದೆ ಸಿನಿಮಾ ಏನೋ ಏನ್ ಹೇಳ್ದೆ ಹೇಳು ಏನೋ ಹೇಳಿದೆ ನಿಮ್ಗೆ ಯಾಕೆ ಏನ್ ಹೇಳ್ದೆ ಏನೋ ಹೇಳಿದೆ ನಾನು ಇಸ್ಕೊಂಬಂದಿದ್ದಾನೆ. ಫ್ರೆಂಡ್ಸ್ ನಿಜವಾಗ್ಲೂ ಇಡ್ಲಿ ಟೇಸ್ಟು ಸೂಪರ್ ಆಗಿದೆ, ಸಖತ್ತಾಗಿದೆ ಫ್ರೆಂಡ್ಸ್. ಇವನು ಇವಾಗ ಬಿಸಿ ಬಿಸಿ ಟೊಮೆಟೊ ಬಾತು ಬೋಂಡಾ ಎಲ್ಲ ತಿಂದವನೆ, ಗಟ್ಟಿ ಚಟ್ನಿ ಹಾಕಿಸ್ಕೊಂಡು ತಿಂದವನೆ. ಈಗ ಅಷ್ಟೇ ಚೆನ್ನಾಗಿ ಎಲ್ರಿಗೂ ಸರ್ವ್ ಮಾಡಬೇಕು ಆಯ್ತಾ. ತಟ್ಟೆ ತೊಳ್ಸೋಣ ಅಂದ್ರೆ ಅಲ್ಲಿ ತಟ್ಟೆ ತೊಳೆಯಾಗಿಲ್ಲ, ಅಲ್ಲಿ ಹಾಕೋರೆ ಎಲ್ಲ ಬಕೆಟ್ಗೆ ಆಯ್ತಾ. ಸೊ ಎಲ್ರಿಗೂ ಸರ್ವ್ ಮಾಡಿ. ಈಗ ಕೆಲಸ ಮಾಡ್ತೀನಿ ಇಲ್ಲಿ ನೋಡಿ, ಅವರು ಇಬ್ರು ಟ್ವಿನ್ಸ್ ತರ ಇದ್ದಾರೆ. ಹೇಳಿ ಅಣ್ಣ, ಆಮೇಲೆ ಫುಲ್ ತುಂಬ ಕೊಟ್ಬಿಟ್ಟೆ. ಎಂತ ಒಳ್ಳೆ ಮನ್ಸು. ಬೋಂಡ ಹಾಕ್ಬೇಕಣ್ಣ, ಬೋಂಡ ಎಷ್ಟು ಬೇಕಣ್ಣ? ಬೋಂಡ ತಿನ್ನೋಣ, ಸಖತ್ತಾಗಿದೆ. ಇದು ಅಲ್ಲೇ ಇತ್ತು. ಇಷ್ಟೆಲ್ಲ ಮಾಡಿ ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಬರ್ಬೇಕು ಇವಾಗ. ಬೋಂಡ ಏನೋ ಬೇಕಣ್ಣ. ಆಯ್ತು ತೊಳೆದಿರಿ ಹೇಳ್ಕೊಂಡು ನೀರು ಹಾಕ್ತಿಲ್ಲ ನನಗೆ. ತೊಳೆದು ತೊಳ್ಕೊಟ್ಬಿಡ್ತೀನಿ ಬೇಕಾರೆ. ಪ್ಲಾಸ್ಟಿಕ್ ಪೇಪರ್ ಇನ್ನೊಂದ್ಸಲ ಅಣ್ಣ ಎಷ್ಟಾಯ್ತು ಅಣ್ಣ ಒಂದು ಕಾಸಿಲ್ಲ ಅಂದ್ರೆ ನಮ್ಮನ್ನು ಫ್ರಾಂಕ್ ಮಾಡಿದ್ರ ಅಲ್ಲ ಅಣ್ಣ
ಐಸ್ ಕ್ರೀಮ್ ಬೇಕಿತ್ತು ದುಡ್ಡು ತಿನ್ನೋಗ್ಬಿಟ್ರೆ ನಮ್ಗೆ ಅದು ಶ್ರೇಯಸ್ಸು ಅನ್ಸಲ್ಲ. ಅಲ್ಲ ಇವನ್ ಕೈಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೆ ಹೋಗ್ಲಿ ಅಂತ ನಾನೇ ಪೇ ಮಾಡುತ್ತಿದ್ದೀನಿ. ಏನ್ ಚಿನಿಮಾ ಹೆಂಗಿತ್ತು ಇವತ್ತು ಡೇ? ಸೂಪರ್ ಆಗೈತೆ ಚಿನಿಮಾ. ಸೂಪರ್ ಆಗಿತ್ತಾ? ಸೂಪರ್. ಹೆಂಗಿತ್ತು ಇವತ್ತಿನ ಚಾಲೆಂಜಸ್ಗಳೆಲ್ಲ? ಅದೆಲ್ಲ ಚೆನ್ನಾಗಿತ್ತು. ಒಬ್ಬರಿಗೆ ಎಷ್ಟು ಮಾನ ಮರೆತು ಹೋಯ್ತೋ ಗೊತ್ತಿಲ್ಲ. ಇವಾಗ ವಾಟ್ ನೆಕ್ಸ್ಟ್? ಮನೆಗೆ ಹೋಗ್ತೀನಿ, ಬೆಳಗ್ಗೆ ಎದ್ದು ಕಾಲ್ ಮಾಡೋ ಬರ್ತೀನಿ. ಮನೆಗೆ ಹೋಗಂಗಿಲ್ವಲ್ಲ ನೀನು ಇವಾಗ? ಇದೆಲ್ಲ ಆಗಲ್ಲ ಹೇಳ್ತೀವಿ, ಇಲ್ಲೇ ಇರಬೇಕು. ನಿದ್ದೆ ಬರಲ್ಲ ಕಣೆ. 24 ಅವರ್ಸ್ ನಾನು ಹೇಳ್ದಂಗೆ ಕೇಳಬೇಕು. ಹಾಗಾಗಿ ನೀನು ಇವಾಗ ಇಲ್ಲೇ ಇರಬೇಕು. ದಿವ್ಯಾ ಮನೇಲಿ ದಡಮ್ ಅಡುಗೆ ಮಾಡಕ್ಕೆ ಹೇಳಿದ್ದೀನಿ. ಎಸ್ ಆರ್ ನೋ ಅಣ್ಣ ಹೋಗ್ತಾರೆ. ನಿಂಗೆ ಅಡ್ಡ ಹಾಕೊಂಡು ನಿಂತ್ಕೊಂಡ್ಬಿಟ್ರೆ ಅಷ್ಟೇ. ಎಸ್ ಆರ್ ನೋ. ಆಯ್ತು ಇರ್ತೀನಿ. ಮಾತಾಡಿ. ನಮಸ್ಕಾರ ನಿಮಗೆ. ನಮಸ್ಕಾರ ಮಾತಾಡಿ. 11:40 ಆಗಿದೆ ಫ್ರೆಂಡ್ಸ್ ಈಗ ಟೈಮು. ಅಮ್ಮ ಐಸ್ ಕ್ರೀಮ್ ತಿಂತಿದ್ದಾರೆ. ನಾನು ಆಲ್ಮೋಸ್ಟ್ ಒಂದು 2-3 ವಾರನೇ ಆಯ್ತು ತಲೆಗೆ ಎಣ್ಣೆ ಹಾಕಿ. ಇವಾಗ ನಮ್ಮ ಚಿನಿಮಾ ನನಗೆ ತಲೆಗೆ ಎಣ್ಣೆ ಹಾಕ್ತಾನೆ. ಎಸ್ ಆರ್ ನೋ? ನಿದ್ದೆ ಬರ್ತೈತೆ ನನಗೆ, ತಲೆಗೆಣ್ಣೆ ಹಾಕ್ಬೇಕಂತ. ನಿಜಲ್ ಈ ಥರ ಹಿಂಸೆ ಕೊಡ್ತಾರೆ ಗೊತ್ತೀರಾ? ನಾನು ನಿಜಲ್ಲೂ ಮಾಡ್ತಾರೆ ಬೇಡ, ನನಗೆ ನಾನು ಮಾಡ್ತಿರ್ಲಿಲ್ಲ. ಫ್ರೆಂಡ್ಸ್ ತಲೆಗೆ ಎಣ್ಣೆ ಹಚ್ಚಿದ ಫ್ರೆಂಡ್ಸ್, ಡಬ್ಬಾ ಥರ ಹಚ್ಚಿದ. ಇವು ನಂಗೆ ಹಚ್ಚಿದ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಆಗಿದ್ದಕ್ಕೆ ನಮ್ಮ ಅಮ್ಮನ ಹತ್ರ ಹಚ್ಚಿಸ್ಕೊತೀನಿ. ಇವನು ನನಗೆ ನಾನೇ ಎಣ್ಣೆ ಹಚ್ಕೊಂಡು ಬರಲ್ಲ, ಅದಕ್ಕೆ ಉದ್ರೋಗಿದ್ದೆ ನೀನು. ಆಯ್ತು ಮಲ್ಕೋ ಚಿನಿಮಾ. ಮಲ್ಕೋ ಬಾ, ನಾನೇ ಮಲಗಿಸ್ತೀನಿ ಬಾ. ಟೈಮ್ ತೋರಿಸು. ಎಷ್ಟು? 12:46. ಅಲ್ವಾ? ಅಲ್ಲೇನು 1 ಗಂಟೆ ತೋರಿಸಿದಾ? ಅದೇ 1/4 ಗಂಟೆ ಮುಂದೆ ಆಯ್ತಲ್ಲ ಅದು. 2 hours later. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 3 ಗಂಟೆ ಆಗಿದೆ. 3:05 3 ಗಂಟೆನೂ ಆಗಿದೆ. ಈಗ ಎತ್ತಿದ್ದೀನಿ. ನನಗೆ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತಿದೆ. ನನ್ನನ್ನು ಹೊರಗಡೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸು ಅಂತ. ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಚೋಕೋಬಾರ್. ಬನ್ನಿ ಅವನ್ನ ಹೇಳ್ಸೋಣ. 3 ಗಂಟೆಯಲ್ಲಿ ಪಾಪ 12:30 ಹಂಗೇನೋ 12:45 ಮಲ್ಗಿದ್ದು. 1 ಗಂಟೆ ಹತ್ರ ಪಾಪ ಇವಾಗ ಡೀಪ್ ಸ್ಲೀಪಲ್ಲಿ ಇರ್ತಾನೆ. ಈಗ ಎಬ್ಬರಿಸ್ಬಿಟ್ಟು ಅವನಿಗೆ ಐಸ್ ಕ್ರೀಮ್ ಕೇಳಬೇಕು. ಬನ್ನಿ ಹೋಗೋಣ. ಚಿನಿಮಾ 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 ಎದೋಳು ಇಲ್ಲಿ. ಚಿನಿಮಾ ಎದೋ ಇಲ್ಲಿ. ಚಿನಿಮಾ ಫ್ರೆಂಡ್ಸ್ ಒಳಗೆ ಬೆಳೆ ಕುಡಿತಿದ್ದೆ ಅಂತ. ನನಗೆ ಐಸ್ ಕ್ರೀಮ್ ಬೇಕು. ನಂಗೆ ಹೊರಗಡೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡಿಸ್ಬೇಕು. ಚೌಕೋಬಾರ್ ಐಸ್ ಕ್ರೀಮೇ. ಚೌಕೋಬಾರ್ ಐಸ್ ಕ್ರೀಮ್ ತಿನ್ನಬೇಕು ನಾನು ಇವಾಗ. ದೂರ ಇಡಿ. ಆಯಿತು. ಫ್ರೆಂಡ್ಸ್ ಇಲ್ಲಿ ಕೋಣಿ ಎಷ್ಟು? 3:12 ಕಣೆ. ನಂಗೆ ಐಸ್ ಕ್ರೀಮ್ ಬೇಕು ಇವಾಗ. 3:12 ಕಣೆ. ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಬೇಕು ಈಗಲೇ ಬೇಕು. ನಂಗೆ ಗೊತ್ತಿಲ್ಲ, ನಂಗೆ ಇವಾಗಲೇ ಬೇಕು ಐಸ್ ಕ್ರೀಮ್. ಬಾಯ್ದು ಇಲ್ಲ, ಇವಾಗಲೇ ಬೇಕು. ಬಾ ಬೇಕು, ನಂಗೆ ಬೇಕು ಐಸ್ ಕ್ರೀಮ್. ಆಯ್ತು ನೋಡು, ನಾನು ಸೋತೆ. ಆಯ್ತು ದೂರ ಇಡಿ ಮೊಬೈಲ್. ಬೇಗ ಗೇಮು ಬೇಡ, ಯಾವುದೂ ಬೇಡ. ಅದಾಗೆ 3 ಗಂಟೆಗೆ ಎಬ್ಬರಿಸಿ ಅಂತ ಗೊತ್ತಿದ್ದು ಗೇಮ್ ಮಾಡ್ತಿರ್ಲಿಲ್ಲ. ನಮ್ಮ ಅಮ್ಮ ನನ್ನ ತಮ್ಮ ಮಲ್ಕೊಂಡವ್ರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏನು ಸೋಂಬೇರಿ ಕ್ರೂಸ್ ಮೋಡ್ಗೆ ಬಿಟ್ಬಿಟ್ಟವನೆ. ಅದಾಗದೆ ಓಡಿಸ್ಕೊತೈತೆ ಕಾರು. ಚಿನಿಮಾ ಓಡಿಸು. ಚಿನಿಮಾ ಮುಚ್ಬಿಟ್ಟವ್ರೆ ಕಣೋ. ಕ್ಲೋಸ್. ಪೊಲೀಸರು ಒಂದೊಂದು ಟೀ. ಕೆಳಗಿಳಿ. ಪೊಲೀಸರು ಕೊಡ್ರಿ ಅಂತಾರೆ, ಅವ್ರಿಗೆ ಕೊಡ್ತಿಲ್ಲ. ನಮಸ್ಕಾರ ಸರ್.
ಅದೇ ಅವ್ರು ಚೆಕ್ ಮಾಡ್ತಾರಂತೆ, ಅದೇ ಪ್ರಾಬ್ಲಮ್. ಅಯ್ಯೋ ಇವಳೇನೋ ಗೇಮ್ ಮಾಡ್ತಾಳೆ ಸರ್ ಮಧ್ಯರಾತ್ರಿಲೇ. ಸೇಯಿಂಗ್ ಎಸ್ ಸರ್, ನಾನು ಹೇಳಿದಕ್ಕೆಲ್ಲ ಹೂ ಅಂದ್ಬಿಟ್ಟು ಕರ್ಕೊಂಬರ್ಬೇಕು. ಇವಾಗ ಮಧ್ಯರಾತ್ರಿಲಿ ನಂಗೆ ಐಸ್ ಕ್ರೀಮ್ ಬೇಕು ಅಂತ ಇಲ್ಲಿ ಕರ್ಕೊಂಬಂದೆ. ಐಸ್ ಕ್ರೀಮ್ ಇಲ್ಲ, ಈಗ ಟೀ ಕೊಡಿಸ್ತೀನಿ ಅಂತವನೇ. ಫ್ರೆಂಡ್ಸ್, ಐಸ್ ಕ್ರೀಮು ಸಿಕ್ಲಿಲ್ಲ, ಒಂದು ಗ್ಲಾಸ್ ಟೀಯಲ್ಲಿ ಮುಗ್ಸೋಣ ಅನ್ಕೊಂಡ, ಟೀನೂ ಸಿಕ್ಲಿಲ್ಲ. ಏನ್ ಮಾಡೋದು, ಅಲ್ಲಿ ಕ್ಲೋಸ್ ಆಗಿದೆ ಅಂತ ಅಲ್ಲಿ ಸರ್ ಪೊಲೀಸರ್ ಅವರೇ ಕೊಡಿ ಪರವಾಗಿಲ್ಲ ಅಂತವ್ರೆ, ಅವರು ಬಿಲ್ಲಿಂಗ್ ಆಗಿಲ್ಲ ಅಂತ ಕೊಡಲ್ಲ ಅಂತಿದ್ದಾರೆ. ಈಗ ಎಲ್ಲಿ ಕೊಡಿಸ್ತಾರೆ ಮಾತಾಡ್ತಾನೆ ಅವ್ರು ಸರ್, ತುಂಬಾ ಒಳ್ಳೆಯವರು. ಏನೋ ಐಸ್ ಕ್ರೀಮ್ ಸಿಗಲ್ಲ ಚಿನ್ನಿ ಇವಾಗ, ಅದ್ರ ಬದಲು ಏನಾದ್ರು ಕೇಳು. ಆಯ್ತು, ಟೀ ಕೊಡ್ಸು. ಟೀ ಕುಡಿದ್ಯಾ? ಆಯ್ತು, ಟೀ ಕೊಡಿಸ್ತೀನಿ ಚಿನ್ನಿ. ನಿನ್ ಮಗ ಮುಂಚೆ ಅಲ್ಲೇ ಹೇಳಿದ್ರೆ ಕೊಡಿಸಿದ್ನಲ್ಲ ಟೀನ, ಅಲ್ಲೇ ಲಗ್ಗೆರೆ ಬ್ರಿಡ್ಜ್ ಮೇಲೆ ಇತ್ತು, ದೂರ ಬರ್ಬೇಕಿತ್ತ ನನ್ ಪ್ರಾಣ ತಿನ್ನಕ್ಕೆ. ಫ್ರೆಂಡ್ಸ್, ಐಸ್ ಕ್ರೀಮ್ ಸಿಕ್ಲಿಲ್ಲ ಫ್ರೆಂಡ್ಸ್. ಐಸ್ ಕ್ರೀಮ್ ಚಿನಿಮಾ ಐಸ್ ಕ್ರೀಮ್ ತರ್ತೀನಿ. ನಾನು ಖರ್ಚು ಮಾಡೋದ್ರಲ್ಲಿ ವಸೂಲಿ ಮಾಡ್ತೀನಿ ಫ್ರೆಂಡ್ಸ್. ಎಷ್ಟು ಇವಳಿಗೆ ಸೇಂಗಿಸ್ ಕೊಟ್ಟಾಗ ಟೀ ಚಲ್ತಲ್ಲಿ ಕೈ ಮೇಲೆ ಹೆಂಗೆ ಬನ್ಸು ಹಿಡ್ಕೊಂಡು ಟೀ ಚಲ್ತ ಸುಡ್ತಿದ್ಯಾ? ಇಲ್ಲ ಮತ್ತೆ ನೋಡಿದೆ ಚಲ್ತ ಫುಲ್ಲು. ಕೈ ತೊಳಿ ಹೋಗಿ ತೊಳ್ಕೊಬರೋಗು. ಅದೀವಿ ಮಾಡ್ಕೊಂಡು ಫ್ರೆಂಡ್ಸ್, ಟೀ ಬ್ಯಾನ್ ಯಾರ್ಯಾರಿಗೆ ಟೀ ಬ್ಯಾನ್ ಇಷ್ಟ ಕಮೆಂಟ್ ಮಾಡಿ. ಬಿಗ್ ಬಾಸ್ ಹಿಂಗೆ ನರ್ಕ ತೋರ್ಸಲ್ಲ, ನೀನು ನಂಗೆ ತೋರ್ಸೇ ನಂಗೆ ನರ್ಕ. ಓಕೆ, ಬಿಗ್ ಬಾಸ್ಗೆ ಚಿಮ್ಮ ನನಗೆ ಕಳಿಸ್ತೀನಿ ನಿಮ್ಮ ಬಿಗ್ ಬಾಸ್ಗೆ. ಹೋಗಿ ಬಂದ್ರೆ ನನ್ನ ಬಿಟ್ಟಿರ್ತೀಯಾ? ಫ್ರೆಂಡ್ಸ್, ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಟೈಮು ಇದು ಕರೆಕ್ಟಾಗಿ ತೋರಿಸ್ತೀನಿ. 3:15 ಅಲ್ಲಿ ಹೋಗಿದ್ವಿ, 4:23ಕ್ಕೆ ಬಂದಿದ್ದೀವಿ. ಮತ್ತೆ ಬರ್ಸ್ಬಾರ್ದು. ಇಲ್ಲ, ಮತ್ತೆ ಬರ್ಸಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಇವಾಗ ಎದ್ದಿದ್ದೀನಿ. ಟೈಮ್ ಎಷ್ಟು ಚಿನಿಮಾ? ಇವ್ನು ಹೊರಗಡೆ ಹೋಗಿದ್ದ, ಇವಾಗ ಬಂದು ಅವನಿಗೆ ತಪ್ಪಿಸ್ಕೊಂಡು ಓಡಾಡ್ತವನೆ. ನಂಗೊಂದು ಲೋಟ ಕಾಫಿ ಮಾಡಿಕೊಡು. ಇವಾಗ ಮತ್ತೆ ಇದರಲ್ಲೇ ಜಾಸ್ತಿ ಇದೆ. ಚಲ್ಬೇಡ, ಚಲ್ತದೆ, ಅದೇ ಕೊಟ್ಬಿಡ ಅವಳಿಗೆ. ಥ್ಯಾಂಕ್ ಯು ಚಿನಿಮಾ. ನನ್ನ ತಮ್ಮ ಕಾಫಿ ಕೊಡು. ಹಂಗಲ್ಲ ಇವಳು ಕೊಡು. ಕೊಡ್ತೀವಿ, ಹಿಂಗೆ ಕೊಡ್ತೀನಿ ನಿಮ್ಗೆ ಎಷ್ಟು ಲೆವೆಲ್ಲು. ಫ್ರೆಂಡ್ಸ್, ಈಗ ಫ್ರೆಶ್ ಅಪ್ ಆಗಿ ಬಂದೆ, ತಿಂಡಿ ತಿನ್ನಬೇಕು. ಹೋಗಿ ತಿಂಡಿ ಹಾಕೋಬ. ಹೋಗು. ಯಾವುದೋ ಚುಲ್ಬುಲ್ ಮೂವಿ ನೋಡ್ತಾನೆ ಫ್ರೆಂಡ್ಸ್ ಇವನು. ಬುಲ್ಬುಲಯ್ಯ 2 ನೋಡ್ತಾನೆ ಫ್ರೆಂಡ್ಸ್. ಹೋಗಿ ನನಗೆ ತಿಂಡಿ ಹಾಕೋಬರೋದು. ಎದೋಗಿ ಬೇಗ, ಎದ್ದೋಗಿ ಚಿನಿಮಾ. ಯೋಚನೆ ಮಾಡಿದೆ, ತಗೋದಿದ್ಯಾ? ತುಂಬಾ ತಪ್ಪು ಮಾಡ್ತಿದ್ಯಾ? ತಿನ್ಸು ಕೊಟ್ಟು ತಗೊಂಡು ಕೊಟ್ಬಿಟ್ರೆ. ಇವಳೆ ಬರ್ಕೊಂತವಳೆ ನೆಕ್ಸ್ಟು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್. ಇದಕ್ಕೆ ನಾನು ತೋರ್ಸಿ ನೋಡ್ತೀರಾ ನೀವು? ನೆನ್ನೆಂದು ಹೇಳ್ತಿದ್ದೀನಿ. ಹೊಡೆದ್ರೆ ನೋಡಬೇಲೆ ಅಮ್ಮ. ನನಗೆ ಸೇಯಿಂಗ್ ಎಸ್ಗಿಂತ ಅಮ್ಮ ಹೇಳೋರು ಮತ್ತೆ ಮುಖ್ಯ. ಈಗ ಸಚಿನ್ಗೆ ಸ್ನಾನ ಮಾಡ್ಸೋಣ. ನಾನು ಸ್ನಾನ ಮಾಡಿದ್ದೀನಿ, ಅವನು ಸ್ನಾನ ಮಾಡೋದು ಬೇಡವಾ, ಅದಕ್ಕೆ ನೀರು ರೆಡಿ ಮಾಡ್ತೀನಿ. ಮತ್ತು ಸ್ನಾನ ಎಲ್ಲಿ ಮಾಡಿಸ್ತೀನಿ ಅಂತ ಹಾಗೆ ನೋಡ್ತಾ ಇರಿ. ಈಗ ಐಸ್ ಕ್ಯೂಬ್ ಹಾಕೋಣ. ನಾನು ನೈಟ್ ಎಲ್ಲ ರೆಡಿ ಮಾಡಿಟ್ಟಿನಿ ಫ್ರೆಂಡ್ಸ್. ಅಪ್ಪ, ನನ್ನ ಕೈಯೇ ಇದಾಗ್ತದೆ. ನೋಡಿ ಫ್ರೆಂಡ್ಸ್, ಹೆಂಗಿದೆ ಐಸ್ ಕ್ಯೂಬು. ನೀ ಇವಾಗ ಸ್ನಾನ ಮಾಡ್ಬೇಕು. ನಾನು ಹೇಳ್ದಂಗೆ ಸ್ನಾನ ಮಾಡ್ಬೇಕು. ಇಲ್ಲಲ್ಲ, ರೋಡಲ್ಲಿ. ಎಸ್ ಆರ್ ನೋ? ಎಸ್ ಆರ್ ನೋ? ಬನ್ನಿ ಫ್ರೆಂಡ್ಸ್, ಬನ್ನಿ ಹೋಗೋಣ.
ಇರು ಅದೇನದು ಅದೇನದು ಇರು ಬಕೆಟ್ ಅಷ್ಟೇ ಬಾರೋ. ಕೊಡಿಲಿ. ನೀರ್ ಮಾಡ್ತೀನಿ ಬಾ. ಯಾಕೆ ಬ್ರೋ ಎದ್ರಕೊಂತೀಯ? ಬಾ ಬ್ರೋ ಬಾ. ಐಸ್ ಕ್ಯೂಬ್ಸ್. ಏನಯ್ಯ ಇದು ಅಯ್ಯೋ ನಾನು ಏನು ಮಾಡ್ಬೇಕು ಅಂತಿದ್ದೀರಾ? ಸ್ನಾನ ಮಾಡಿಸ್ಬೇಕು ಅನ್ಕೊಂಡಿದೀವಿ. ನಮ್ಮಮ್ಮ ನೋಡ್ಬೇಕು. ನಿಜ ಹೇಳ್ತೀವಿ ನಿಂಗೆ ಬೈಕಲ್ಲ ನಮ್ಮಮ್ಮ. ಸ್ನಾನ ಮಾಡಿಸ್ತವ್ರೆ, ನಮ್ಮಮ್ಮ ಸ್ನಾನ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಫ್ರೆಂಡ್ಸ್ ನಮ್ಮಮ್ಮ ಅವರು ನಿನಗಾದ್ರೆ ಸಪೋರ್ಟ್. ರೋಡಲ್ಲಿ ಹಿಂಗೆ ಅದು ಅದು ತಡಿ ಸಾಕು ನೀರು, ಅದು ಕರಗ್ಬೇಕದು ನೀರು. ಫ್ಯೂಚರ್ ನಾಳೆ ಇದೆ ತಡಿ. ಫ್ಯೂಚರ್ ನನ್ನ ಕಣ್ಮುಂದೆ ಕಾಣ್ತಿದೆ. ಅಯ್ಯ ದಿವಿ ಅದು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀಯಾ? ಅದ್ರೊಳಗೆ ಹಾಕು ಬ್ರೋ, ಹೊಡಿಲಿ ಬ್ರೋ, ಆ ಬಗೆ ಒಳಗೆ ಹಾಕೋಣ. ಸುಮ್ಮನೆ ಇದು ಮಾಡ್ತಾಳೆ, ಹೊಡಿಲಿ. ಸುಮ್ಮನೆ ಇಲ್ಲಿ ಕೋಲ್ಡ್ ಆಗ್ಬೇಕಲ್ಲಿ ಬಕೆಟಲ್ಲಿ ನೀರು. ನೀನು ಫ್ಯೂಚರ್ ಕಣ್ಮುಂದೆ ಕಾಣ್ತಿದ್ದ. ನಾಳೆ ಇದೆ ಅಕ್ಕ, ನಾಳೆ ನಿನಗಿದೆ ಅಕ್ಕ. ನೋಡು ಎಷ್ಟು ಟಾರ್ಚರ್ ಕೊಟ್ಟಿದ್ಯಾ ಪಾಪ ಸಚಿನ್ ಬ್ರೋಗೆ. ಫ್ಯೂಚರ್ ನಾಳೆ ಇದೆ ಇರು. ಇಲ್ಲ ಕಣ್ಣಿಗೆ ಹಾಕ್ತಿದೆ ಫ್ರೆಂಡ್ಸ್. ಬಾ ಹಂಗೆ ನಡ್ಕೊಂಬ. ನಿಜವಾಗ್ಲೂ ನೀನು ಮಾತ್ರ ಹೆಂಗ್ ಉಗಿಬೇಕನ್ಬೇಡ ದೇವ್ರಣ್ಣ. ಆ ಬಕೆಟ್ ಇಟ್ಕೊಂಡೆ ಬಕೆಟ್ ಕಿತ್ಕೊಂಡೆ ಹೊಡಿಬೇಕು ಅನ್ಸ್ತದೆ. ಚಾಲೆಂಜು ಬ್ರೋ ನಾನು ಬರೆದು ಕೊಡ್ತೀನಿ ಬಾ ಏನೇನು ಮಾಡಬೇಕು ಅಂತ. ನಾನು ಬರ್ತೀನಿ ಕಮೆಂಟ್ ಹಾಕಿ ಏನೇನು ಮಾಡಿಸ್ಬೋದು ಅವ್ರ ಕೇಳಿ ಅಂತ. ಪಾಪ ಅನ್ಸುತ್ತೆ, ಹಿಂಗೆಲ್ಲ ಮಾಡ್ಬಾರ್ದು. ಪಾಪ ಅನ್ನಿಸ್ತಿದ್ಯಾ? ಇದು ಚಾಲೆಂಜ್ ಯಾಕೋ ನಂಗೂ ಪಾಪ ಅನ್ನಿಸ್ತಿದೆ ಚಿಮ್ಮ. ನೀನು ಕೊಡ್ತೀನಲ್ಲ ಗೇಮು, ಅನ್ನಿಸ್ತಿದೆ ನಂಗೂ. ನೀನು ಕೊಡ್ತೀನಲ್ಲ ಗೇಮು. ಬಂತಾರ ಅವಳಿಗೊಂದು ಇಲ್ಲ ಇಲ್ಲಿ ಚೇರ್ ಹಾಕು ಸಿನಿಮಾ. ಆ ಕಡೆ ಎತ್ಕೊಂಡೆ ಚೇರ್ ಹಾಕು. ಹಾಕ ಎತ್ಕೊಂಡು ಎಸ್ ಸರ್ ನೋ ಎಂತೆಂತದೋ ಮಾಡಿದಂತೆ ಚೇರ್ ಹಾಕೋದ್ರಲ್ಲಿ ಬಿಟ್ಬಿಡ್ತೀಯಾ? ಅರ್ಧ ಗಂಟೆ ಅಷ್ಟೇ ಇರೋದು. ಹಲೋ ಎಲ್ಲಿದೆ ಬರೋದ? ನಾಳೆ ದಿನ ಸೇಯಿಂಗ್ ಗೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಅನ್ಕೊಂತಿದ್ದೀನಿ. ಗೊತ್ತಾ ನಿಮಗೆ ಬೇಕು ದಿನ ಸೇಯಿಂಗ್ ಗೆಸ್ ಅಂತಂದ್ರೆ ಕಮೆಂಟ್ ಹಾಕೋದು ಮಾಡಿ ಅಂತ. ಪ್ಲೀಸ್. ಹಾಂ ಏನೇ ಅದು ಕಾಣ್ತಿದ್ದೆ ಅಂತ ಹೇಳು. ಈ ಥರ ಯಾರು ತಿಂತಾರೆ ಎಲ್ಲ ಕಾರಣ ಕಣೆ. ಕೇಳಿಲ್ಲ ಆಯ್ತು. ಇದು ಒಂದು ಮೆಣಸಿನ್ಕಾಯಿ 2 ಬೆಳ್ಳುಳ್ಳಿ ಅಷ್ಟೇ ತಿನ್ನು ಸಾಕು. ಫ್ರೆಂಡ್ಸ್ ಅವ್ರು ತಪ್ಪುದು ಫ್ರೆಂಡ್ಸ್ ಅದು. ಹಾಂ ತಿನ್ಬೇಕು, ಬೇಗ ಬೇಗ ತಿನ್ನು. ಒಂದೇ ಸತಿ ಬಾಯ್ಗೆ ಹಾಕೋಬೇಕು ಅಲ್ಲ ಆಯ್ತು. ಏನ್ ಗೊತ್ತಾ, ಕಚ್ಕ ಅಂತಾಗಿ ಉಗಿದ್ ಬಿಡು. ಅದೊಂದು ಬೇಕಾದ್ರೆ ಆಪ್ಷನ್ ಕೊಡ್ತೀನಿ ನಿಮಗೆ. ಕಚ್ಕ ಆಗ್ಬಿಟ್ಟು ಉಗಿ ಬಿಡು. ಉಗಿ ಆಯ್ತು, ಉಗಿದ್ ಬಿಡು. ಸರಿ ಒಂದಿನ ಪಾಸ್ ಇಲ್ಲಿ ತನಕ ಸ್ಮೆಲ್ ಹೊಡಿತಿದೆ ಫ್ರೆಂಡ್ಸ್. ಅನ್ನ ಬೇಗ ಬೇಗ ಕಮೆಂಟ್ ಮಾಡಬೇಕು ನೀವು, ಅವ್ಳಿಗೆ ಏನು ಟಾಸ್ಕ್ ಕೊಡ್ಬೋದು ನಾನು ಅಂತ. ಸಾಕ್ಬಿಡು. ಈಗ ಎದ್ದೋಗಿ ನನಗೆ ಕಾಫಿ ಮಾಡ್ಕೊಡು. ಇನ್ನೂ ಟೈಮ್ ಐತೆ, ಇನ್ನು 15 ನಿಮಿಷ ಐತೆ. ಹೋಗು, ಸಕ್ಕರೆ ಕೊಡು ಸ್ವಲ್ಪ. ಸಕ್ಕರೆ ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇನ್ನು ಕಮೆಂಟ್ ಕೇಳೋಳೆ, ದಯವಿಟ್ಟು ಮಾಡಿಬಿಡಿ ಸೇಯಿಂಗ್ ಗೆಸ್ ಅಂತ. ಬಿದ್ದು ನಗ. ಇನ್ನು 5 ನಿಮಿಷ ಐತೆ. ಅಮ್ಮ ಕಾಫಿ ಮಾಡಮ್ಮ, ಅವನೇ ತಗೊಂಡು ಕೊಡ್ಲಿ. ನೀನು ಬಾಯಿಲಿ ಬೇಗ ಬಾಯಿಲಿ, ನೀನು ಬಾಯಿಲಿ ಇಲ್ಲಿ ಕೂತ್ಕೋ. ಕಲತ್ತು ಉಳಿತೈತಿ ಇಲ್ಲಿ.
2 ನಿಮಿಷ ಮಾತಾಡು ನನ್ನ ಬಗ್ಗೆ, ಹೊಗಳಿ ಮಾತಾಡಬೇಕು ಬೇಗ. ದಿವ್ಯಾ ಮೇಡಮ್ ಅವರೇ, ನೀವು ನಾಯಿ ಥರ ಅಲ್ಲ ಮೇಡಮ್, ನೀವು ತುಂಬ ಒಳ್ಳೆಯವರು. ನಾನು ಹೊಗಳಕ್ಕೆ ಕೇಳಿದ್ದು, ನನಗೆ ಬೈಯಕ್ಕೆ ಕೇಳಿಲ್ಲ. ತುಂಬ ಒಳ್ಳೆಯವರು ಮಹಾರಾಣಿ, ನೀವು ಮಗು ಥರ ಮನಸ್ಸು ನಿಮ್ಮದು. ಆಮೇಲೆ ಎಲ್ಲನೂ ಒಂದೇ ಥರ ನೋಡ್ತೀರಾ, ಚೆನ್ನಾಗಿ ಒಬ್ಬರನ್ನ ಅರ್ಥ ಮಾಡ್ಕೊತೀರಾ, ಒಂದ್ಸಲ ನಾಯಿ ಥರ ಆಡ್ತೀರಾ. ಒಳ್ಳೇದಾಗಿ ಹೇಳ್ಬೇಕಂತಿರೋದು. ಆಮೇಲೆ ಏನು ಹೇಳಿ, ತುಂಬ ಜನ ಹೆಲ್ಪ್ ಮಾಡಿದ್ದೀರಾ ಮೇಡಮ್ ನೀವು. ಆಮೇಲೆ ತುಂಬ ಜನ ಬದುಕ್ತಾರೆ. ಏನು ಹೇಳಿ, ಏನು ಹೇಳಿ ನಾನು, ನೀವು ರಾಣಿ ಥರ ನಮಗೆ, ನಿಮ್ಮ ಮನೆ ಜೀವನ ಚೆನ್ನಾಗಿ ಮಾಡ್ಕೊತೀನಿ. ಆಮೇಲೆ ನೀನು ಅಷ್ಟೇ, ನೀವು ತುಂಬ ತುಂಬ ಒಳ್ಳೆಯರು. ಮತ್ತೆ ಅದಕ್ಕೆ ನಿಮಗೆ ಹೆಂಗಾಗ್ತಿದೆ ಮಾತಾಡಿ. ನಮಸ್ಕಾರ, ನಿಮಗೆ ದೊಡ್ಡ ನಮಸ್ಕಾರ. ಮಾತಾಡಿ. ನಿಮ್ಮ ಕ್ಷೇಮದಲ್ಲಿ ಪ್ರಜೆಗಳು ತುಂಬ ಚೆನ್ನಾಗಿ ಬದುಕ್ತಿದ್ದಾರೆ. ನಿಮಗೆ ಸುಖವಾಗಿರಿ. ಏನ ಕಾಫಿ ತರಗು. ಕಾಫಿ ಗುದ್ದದ ಅಂದ್ರೆ ಯಾವನಿಗೆ ಹೇಳ್ತಿದ್ಯಾ? ಹೋಗು. 2:31 ಆಯ್ತು ಟೈಮು. ನಾನು ಅವಾಗ್ಲೇ ಹೇಳಿದ್ದೀನಿ, ನಾನು 2:30ಗಿಂತ ಮುಂಚೆ ಹೇಳಿದ ನಾನು ಕಾಫಿ ತಗೋಬಾ ಅಂತ ಅಂದ್ಬಿಟ್ಟು. ನೋಡು 2:30 ಲಾಸ್ಟು. ಹಾಕೊಂಡು ಎತ್ಕೊಂಡು ಹೋಗಿ ಕುಡಿಯೋ, ಇಲ್ಲಾಂದ್ರೆ ಹಂಗೆ ಕೂತ್ಕೋ, ನಂಗೆ ಬೇಕಾಗಿಲ್ಲ. ಫ್ರೆಂಡ್ಸ್ ಕೆಸನ್ಗಡ್ಡೆ ಚಿನಿ ಮತ್ತವ ಕಾಫಿ ನೋಡಿ ಮುಗೀತು. ಇವಾಗ ನಮ್ಮ ಆಟ ಸ್ಟಾರ್ಟು. ಅಂದರೆ ಇನ್ನೂ ಗೇಮ್ ಸ್ಟಾರ್ಟ್ ಮಾಡಿಲ್ಲ, ನೀವು ಕಮೆಂಟ್ ಹಾಕ್ಬೇಕು ನನಗೆ, ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. 500 ಕಮೆಂಟ್ ಅಂತ ಪ್ಲೀಸ್ ಫ್ರೆಂಡ್ಸ್. ನನಗೋಸ್ಕರ ನಾನು ಕೊಡ್ತೀನಿ ಕುಡಿದೆ. ನಾನು ಕುಡ್ಕೊಟ್ರೆ ಸಕ್ಕರೆ ಜಾಸ್ತಿ ಆಗುತ್ತೆ ಇದರಲ್ಲಿ, ತಗೋ. ತುಂಬ ಸ್ವೀಟ್ ಆಗಿದೆ ಇವಾಗ. ಫ್ರೆಂಡ್ಸ್, ನಾನು ನನಗೆ ನೆನ್ನೆಯಿಂದ ಅಯ್ಯೋ ಅನ್ಸಿದ್ದೀನಿ. ಅದಕ್ಕೋಸ್ಕರ ನಾನು ನನಗೆ ಇವತ್ತು ಕಡಲೆಕಾಯಿ ತರಿಸಿ ಬೇಯಿಸಿ ಕೊಟ್ಟಿದ್ದೀನಿ. ಯಾಕಂದರೆ ಇವನು ಕಡಲೆಕಾಯಿ ಅಂದರೆ ತುಂಬ ಇಷ್ಟ, ಅದಕ್ಕೆ. ಬೇಯಿಸಿರೋದಂದ್ರೆ ತುಂಬ ಇಷ್ಟ. ಅಮ್ಮ ಬೇಯಿಸ್ಕೊಟ್ಟಿದ್ದು ತರಿಸಿದ್ದೀವಿ. ನನಗೆ ನಿನ್ನ ಮೇಲೆ ಎಷ್ಟು ಲವ್ ಅಲ್ಲ ಚಿನಿಮ, ಅದೆಲ್ಲ ಸುಮ್ಮನೆ ಟಾಸ್ಕ್ ಅಷ್ಟೆ. ಫ್ರೆಂಡ್ಸ್, ಸೊ ಫೈನಲಿ 24/7 ಸೇಯಿಂಗ್ ಎಸ್ ಚಾಲೆಂಜ್ ಮುಗಿದಿದೆ. 24 ಗಂಟೆ ನಾನು ಹೇಳ್ದಂಗೆ ಎಲ್ಲ ಕೇಳಿ ಚಾಲೆಂಜಿನ ವಿನ್ ಆಗಿದ್ದಾರೆ ಮಿಸ್ಟರ್ ಸಚಿನ್. ಆ್ಯಂಡ್ ನಾವಿಬ್ಬರು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಹೌದು, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನನಗೆ ಸೇಯಿಂಗ್ ಎಸ್ ಅವನು ಮಾಡಿಸ್ಬೇಕಂದ್ರೆ 500 ಜನ ಸೇಯಿಂಗ್ ಎಸ್ ದಿವ್ಯಾ ಅವ್ರ ಹತ್ರ ಮಾಡಿಸಿ ಅಂತ ಹೇಳಿ ಕಮೆಂಟ್ ಹಾಕಬೇಕು. ಅವಾಗಲೇ ನಾನು ಮಾಡೋದು. ಕಮೆಂಟ್ ಹಾಕಿ. ಅಲ್ಲಿ ತನಕ ಮಾಡಲ್ಲ ಫ್ರೆಂಡ್ಸ್. ಹಾಕಿ ಫ್ರೆಂಡ್ಸ್ ಪ್ಲೀಸ್. ನಿಮಗೆ ಎಷ್ಟು ಲೆವೆಲ್ ಬಿದ್ದು ನಗಡ್ಬೇಕು ಆ ಥರ ಮಾಡಿಸ್ತೀನಿ. ಪಕ್ಕ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಹೋಗೋಣ. ಟೈಮ್ ಆಯಿತು ನನಗೆ. ಬಾಯ್. ಲವ್ ಯು ಆಲ್.